ರಾಜ್ಯಾದ್ಯಂತ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕೆಆರ್ಎಸ್, ಕಬಿನಿ ಹಾಗೂ ಹಾರಂಗಿ ಜಲಾಶಯಗಳು ಮೈದುಂಬಿ ಹರಿಯುತ್ತಿವೆ. ಇದರ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಪ್ರೇಕ್ಷಣೀಯ ಸ್ಥಳವಾದಂಥ ಸಂಗಮ ಹಾಗೂ ಮೇಕೆದಾಟು ಪ್ರವಾಸಿ ತಾಣಕ್ಕೂ ಕೂಡ ಪ್ರವಾಸಿಗರು ಹೋಗಬಾರದು ಅನ್ನುವಂಥ ಒಂದು ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು ರಾಮನಗರ ಜಿಲ್ಲಾಡಳಿತ. ಸಂಗಮದ ಗಾಳಿಬೋರೆ ಫಿಶಿಂಗ್ ಕ್ಯಾಂಪ್ ಕೂಡ ಜಲಾವೃತವಾಗಿದೆ. ಕಾವೇರಿ ನದಿ ತೀರದ ಬಳಿ ಇರುವಂಥ ಬೊಮ್ಮಸಂದ್ರ, ಮಡಿವಾಳ ಗ್ರಾಮದವರೆಗೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು ಕಂಡು ಬಂದಿದೆ. ಈಗಾಗಲೇ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಸ್ಥಳೀಯರಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದು, ಪ್ರವಾಸಿಗರಿಗೆ ಯಾವುದೇ ಥರದ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಆಗಸ್ಟ್ 5ರವರೆಗೂ ಕೂಡ ಈ ಪ್ರದೇಶಗಳಿಗೆ ತೆರಳದಂತೆ ನಿರ್ಬಂಧವನ್ನು ಹಾಕಲಾಗಿದೆ. ಸಂಗಮದ ಬಳಿಯ ಫಿಶಿಂಗ್ ಕ್ಯಾಂಪ್, ಗಾಳಿಬೋರೆ, ಮಯೂರ ಹೋಟೆಲ್ ಹಾಗೂ ರೆಸಾರ್ಟ್ ಒಳಭಾಗದ ಅಂಗಡಿಗಳಿಗೂ ಕೂಡ ನೀರು ತುಂಬಿಕೊಂಡಿದೆ. ಇದರಿಂದಾಗಿ ಪ್ರವಾಸಿಗರಿಗೆ ಇಲ್ಲಿಯ ಪ್ರವೇಶವನ್ನು ನಿರ್ಬಂಧಿಸಲಾಗಿದ್ದು, ಇದುವರೆಗೂ ಈ ಭಾಗದಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೆದೇ ಇರತಕ್ಕಂಥದ್ದು ಸ್ಮರಿಸಬೇಕಾದಂಥ ವಿಚಾರವಾಗಿದೆ.